ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು. ಹಾಗೆ ಇವತ್ತಿನ ವೆಯ್ಟ್ ಎಷ್ಟಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗಲ್ಲಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತಿಂದ ಡಿಟಾಕ್ಸ್ ಡ್ರಿಂಕು ಕೂಡ ಕುಡಿತಾ ಇದ್ದೀನಿ ಸ್ನೇಹಿತರೆ. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿದ್ದೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸೋಂಪು, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತೀನಿ, ಅರಿಶಿನದ ಪುಡಿ ಹಾಕ್ಕೊತೀನಿ. ಅಂದರೆ ಒಂದೊಂದು ದಿನ ಒಂದೊಂದು ಥರ ಹಾಕ್ಕೊಂಡು ಕುದಿಸ್ಕೊಂಡು ಇನ್ನೊಂದು ದಿವಸ ಚಕ್ಕೆ ಪೌಡರ್ ಹಾಕ್ಕೊತೀನಿ. ಡಿಫ್ರೆಂಟಾಗಿ ಒಂದೇ ಥರ ಕುಡಿಯೋದು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡು ಕುಡಿತೀನಿ ಸ್ನೇಹಿತರೆ. ಇನ್ನು ಸಡನ್ನಾಗಿ ಒಂದೇ ಸಲ ಫುಡ್ಡೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಯಾಕಂತಂದರೆ ಇವಾಗ ಒಂದು 15 ಟು ಹತ್ರ ಒಂದು 20 ಡೇಸ್ ಮೇಲೆ ಆಗಿದೆ. ಚೆನ್ನಾಗಿ ಎಲ್ಲ ತಿಂದು ಏನಾಗ್ಬಿಟ್ಟಿದೆ, ಸಡನ್ನಾಗಿ ಎಲ್ಲನೂ ಬಿಟ್ಟು ಒಂದೇ ಥರ ಇದು ಮಾಡೋಕ್ಕಾಗ್ತಾಯಿಲ್ಲ. ನಿಧಾನವಾಗಿ ಮಾಡ್ಕೊಳ್ಳೋಣ, ಓಕೆನಾ. ನಿಧಾನವಾಗಿ ನಾವು ಆ ಡಯಟ್ ಫುಡ್ಗೆ ಅಭ್ಯಾಸ ಮಾಡಬೇಕು ಬಾಡಿನ. ಅಂದರೆ ಅದನ್ನು ಏನು ಹೇಳೋದು, ಬಾಡಿನ ನಾವು ಅದಕ್ಕೆ ರೂಢಿ ಮಾಡಬೇಕಾಗುತ್ತೆ. ಸೊ ಬಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವ. ನಾವು ಯಾವ ಫುಡ್ ತಿಂತೀವಿ, ಈಗ ನೋಡಿ ಬರೋಬ್ಬರಿ ಫುಡ್ಡೆಲ್ಲ ತಿಂದ್ಬಿಟ್ಟು ಪಾಪ ಇವಾಗ ಸಡನ್ನಾಗಿ ಕಮ್ಮಿ ಮಾಡಿಬಿಟ್ರೆ ಹೆಂಗೆಂಗೋ ಆಗ್ತಾಯಿದೆ ನನಗೆ. ಡೇ 2ಗೆ ಇವತ್ತು ಡಯಟ್ ಏನಕ್ಕಪ್ಪ ಮಾಡೋದು, ಏನಕ್ಕಪ್ಪ ವೆಯ್ಟ್ ಗೇನ್ ಆದೆ, ಏನಕ್ಕಪ್ಪ ಎಷ್ಟು ಬೇಗ ಹಾಕ್ಬಿಡ್ತೀನೋ, ಇದೆಲ್ಲ ಯಾಕಪ್ಪ ಅನಿಸೋಷ್ಟು ಬೇಜಾರಾಗ್ಬಿಡುತ್ತೆ ನಿಜ. ಯಾಕಂತಂದರೆ ಚೆನ್ನಾಗಿ ತಿನ್ಕೊಂಡು ಒಳ್ಳೆ ಅನ್ನ, ಒಳ್ಳೆ ಸಾಂಬಾರು, ಪುಳಿಯೋಗರೆ, ಚಿತ್ರಾನ್ನ, ಅದರಲ್ಲಂತೂ ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ನೋಡಿದ್ರೆ ಇಷ್ಟ ಆಗದಿರ ಯಾರೂ ಇರಲ್ಲ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು 9:30ಗೇನೋ ಈ ಕಷಾಯ ಕುಡಿದೆ. ಇನ್ನು ಇವತ್ತಿನ ವೆಯ್ಟು ನೋಡೋದಾದರೆ ನೆನ್ನೆ ಎಷ್ಟಿತ್ತೋ ಇವತ್ತು ಅಷ್ಟೇ ಇತ್ತು ಸ್ನೇಹಿತರೆ. ಯಾಕೆ ಅಂತ ಕೂಡ ಹೇಳ್ತೀನಿ. 70.450 ಇದೆ. ನೆನ್ನೆನೂ ಅಷ್ಟೇ ಇತ್ತು, ಇವತ್ತು ಅಷ್ಟೇ ಇತ್ತು. ನನಗೆ ನಾಳೆ ಮೇ ಬಿ ಜಾಸ್ತಿ ಆಗುತ್ತೋ ಇಲ್ಲ ಅಷ್ಟೇ ಇರುತ್ತೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತೀವಿ, ಸಡನ್ನಾಗಿ ವೆಯ್ಟ್ ಲಾಸ್ ಆಗಬೇಕಿತ್ತು. ಬಟ್ ನನಗೆ ಈ ಸಲ ನನಗೆ ಗೊತ್ತಾಗ್ತಾ ಇದೆ, ನನ್ನ ಬಾಡಿ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇಲ್ಲ. ಚೆನ್ನಾಗಿ ತಿಂದು ರೂಢಿ ಆಗಿರೋ ಬಾಡಿ ಅಲ್ವಾ. ಈಗ ಒಂದು ಎಷ್ಟು ಬೇಗ 2.5 kg ಜಾಸ್ತಿ ಆಗಿದ್ದೀನಿ ನೋಡಿ. ಅಂದರೆ ನನ್ನ ಬಾಡಿ ಎಷ್ಟು ಇದಿದೆ ಅಂತ. ನಾನು ಹಂಗಂದ್ಬಿಟ್ಟು ಕಮ್ಮಿ ಎಲ್ಲ ತಿನ್ನಲ್ಲ, ಅಷ್ಟೇ ಜೋರಾಗಿ ತಿಂತೀನಿ. ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ. ಆ ಥರ ಮೈಂಡ್ ಸೆಟ್ ಆ ಥರ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ನೋಡೋದಾದರೆ ಆ್ಯಸ್ ಯೂಶ್ವಲ್ 70.450 ಇತ್ತು ಸ್ನೇಹಿತರೆ. ಇನ್ನೇನು ಮಾಡೋಕ್ಕಾಗಲ್ಲ. ನನಗಂತೂ ಬೇಜಾರಾಗೋಯ್ತು ಬೆಳಗ್ಗೆನೇ ನೋಡಿಬಿಟ್ಟು ವೆಯ್ಟು. ಅಯ್ಯೋ ಏನಪ್ಪ ಇದು, ಮೊನ್ನೆನೇ ಪರವಾಗಿಲ್ವಲ್ಲ 450 ಗ್ರಾಮ್ಸ್ ಕಡಿಮೆ ಆಯಿತು, ಇವತ್ತು ಯಾಕೆ ಅಂತಂದರೆ ನಾನು ಫುಡ್ಡು ತಿನ್ನೋವಾಗ ಅದೇ ಹೇಳಿದ್ನಲ್ವ, ಸಡನ್ನಾಗಿ ಫುಡ್ಡು ಕಡಿಮೆ ಮಾಡಿಬಿಟ್ರೆ ಪಲ್ಯಗಳು ತಿನ್ನೋ ಜಾಗದಲ್ಲಿ ಪಲ್ಯ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಲ್ಲ, ಯಥೇಚ್ಛವಾಗಿ ತಿಂದ್ಬಿಡ್ತೀನಿ. ನೆನ್ನೆ ಎಲ್ಲ ಪಲ್ಯ ಎಲ್ಲ ಇತ್ತಲ್ವಾ ಸೋಯಾ ಚಂಕ್ಸ್ದು, ಅದೇನಾಗ್ಬಿಟ್ಟಿದೆ, ಯಥೇಚ್ಛವಾಗಿ ತಿನ್ನೋದು. ಯಥೇಚ್ಛವಾಗಿ ಏನು ತಿಂದ್ರೂ ಡಯಟ್ ಫುಡ್ಡನ್ನೇ ಅತಿಯಾಗಿ ತಿನ್ನಬಾರ್ದು. ಎಷ್ಟಾದರೂ ತಿನ್ನಬೇಕು ಅಂತಂದರೆ ಅರ್ಧ kg 3/4 kg ತಿನ್ನೋದಲ್ಲ, ಸ್ವಲ್ಪ ತಿನ್ನಬೇಕು. ಸೊ ಆ ಥರ ಇರುತ್ತೆ. ಅದರಲ್ಲಿ ನಾನು ಬ್ಯಾಲೆನ್ಸ್ ಮಾಡಿದಿರೋ ಸ್ವಲ್ಪ ಯಥೇಚ್ಛವಾಗಿ ತಿಂದಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಈ 2 ಡೇಸಲ್ಲಿ ಸ್ವಲ್ಪ ಮಳೆ ಗಿಳೆ ಎಲ್ಲ ಬರ್ತಾ ಇರೋದ್ರಿಂದ ವಾಕಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಕೂಡ ವಾಕಿಂಗಿಗೆ ಹೋಗಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಫುಲ್ ಆ್ಯಂಡ್ ಫುಲ್ ಮಳೆ ಇದೆ. ಹಾಗಾಗಿನೇ ಸ್ವಲ್ಪ ಬಾಡಿ ಆ್ಯಕ್ಟಿವಿಟಿ ಕಡಿಮೆ ಇದೆ, ಬರೀ ತಿನ್ನೋದು. ಇನ್ನೊಂದು ಸ್ಟಿಚಿಂಗ್ ಕೂಡ ಈ 2 ಡೇಸ್ ನಾನು ಅದೇನೋ ಗೊತ್ತಿಲ್ಲ ನೋಡಿ, ನಂಗೆ ಡಯಟ್ ಸ್ಟಾರ್ಟ್ ಮಾಡಿದ್ದು ಸ್ಟಿಚಿಂಗ್ ಫುಲ್ಲು ಕಡಿಮೆ ಆಗಿಬಿಟ್ಟಿದೆ. ಇನ್ನು 3 ಡೇಸಲ್ಲಿ ಅದೇನು ಮಾಡ್ತೀನೋ ಏನೋ ಗೊತ್ತಿಲ್ಲ. ನನಗಂತೂ ಅದೇ ಹೇಳ್ತಾ ಇದ್ದೀನಲ್ವ, ನನ್ನ ಮೈಂಡ್ಸೆಟ್ ಸರಿ ಇಲ್ಲ. ನಾನು ಏನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಷ್ಟೇ. ಇದು ಮಾಡಿದ್ರೆ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್, ಮಾಡಿದ್ರೆ ಅದರಲ್ಲೇ ಇರ್ತೀನಿ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಯಾವತ್ತು ಕಲಿತೀನೋ ಅವತ್ತು ನಾನು ಪರ್ಫೆಕ್ಟ್ ಅಂತ ಹೇಳ್ತೀನಿ. ಆದಷ್ಟು ಬೇಗ ಈ ಹಬ್ಬ ಒಂದು ಆಗಿಬಿಟ್ರೆ ಸ್ವಲ್ಪ ಫ್ರೀ ಆಗ್ತೀನಿ. ಸ್ಟಿಚಿಂಗ್ ಏನು ಅಷ್ಟೊಂದು ಬ್ಯುಸಿ ಅನ್ನೋಷ್ಟಿರಲ್ಲ. ದಿನಕ್ಕೆ ಆರಾಮಾಗಿ 2 ಸ್ಟಿಚಿಂಗ್ ಮಾಡಿಕೊಂಡು ಡಯಟನ್ನು ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ. ಮತ್ತು ದಸರದ್ದು ಬಂದ್ಬಿಡುತ್ತೆ, ಅದಕ್ಕೆ ಬರೋದು ಕ್ಲಿಯರ್ ಮಾಡ್ಕೊಬಿಟ್ರೆ ಯಾವುದೂ ಟೆನ್ಷನ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆದರೂ 50 ಡೇಸ್ ಅಂತೂ ಕಂಪ್ಲೀಟ್ ಮಾಡಲೇಬೇಕು. ಇವತ್ತಿನ ಕಮೆಂಟ್ಸ್ ಎಲ್ಲ ನೋಡಿದ್ದೀನಿ, ತುಂಬ ಖುಷಿ ಆಯಿತು. ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀರಾ, ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ ನನಗೆ ರಿಸಲ್ಟ್ ಸಿಗುತ್ತೋ ಇಲ್ವೋ, ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬ ಜನ ಒಳ್ಳೆ ರಿಸಲ್ಟ್ ನೋಡಿದ್ದೀನಿ ಅಂತ ಹೇಳ್ತೀರಲ್ಲ, ಐ ಆಮ್ ಸೋ ಹ್ಯಾಪಿ, ಓಕೆನಾ. ಇನ್ನು ಇವಾಗ ಬಂದುಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ ಇವತ್ತು.
ಅದೇ ಹೇಳಿದ್ನಲ್ಲ, ಇವತ್ತು ನಾನು ದೋಸೆನೇ ತಿಂದ್ಬಿಟ್ಟೆ. ಅದರಿಂದನೇ ನನಗೆ ಹೇಳೋದು, ವೆಯ್ಟು ನಾಳೆ ಸೇಮು ಇರ್ಬೋದು, ಇಲ್ಲ 100-200 ಗ್ರಾಮ್ ಜಾಸ್ತಿ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ನಾನು ಹೇಳಿಲ್ವಾ 1 ವೀಕು ನಂದಲ್ಲ ಅಂತ ನಾನು ಇರಬೇಕು. ಆ ಫುಡ್ ಕಂಟ್ರೋಲ್ ಅನ್ನೋದು ಬರಬೇಕು ಬಾಡಿಗೆ. ಬಾಡಿ ಅಡಾಪ್ಟ್ ಆಗಬೇಕು. ನಾವು ಇಷ್ಟೇ ಫುಡ್ ತಿನ್ನಬೇಕು, ಇಷ್ಟೇ ಫುಡ್ ತಿನ್ನಬೇಕು ಅಂತ. ಒನ್ಸ್ ಅದು ಅಡಾಪ್ಟ್ ಆಯಿತು ಅಂದರೆ, ಅದಕ್ಕೆ ಅದು ಅಡ್ಜಸ್ಟ್ ಆಯಿತು ಅಂದರೆ, ಆಮೇಲೆ ಆಟೋಮೆಟಿಕ್ಲಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಸ್ಟ್ರೆಸ್ ಫ್ರೀ ಇರಬೇಕು, ಸ್ಲೀಪಿಂಗ್ ಚೆನ್ನಾಗಿರಬೇಕು. ಇದನ್ನೆಲ್ಲ ನಾನು ಈ 1 ವೀಕಲ್ಲಿ ಏನಿದ್ರೂ ಸೆಪ್ಟೆಂಬರ್ 1ನೇ ತಾರೀಕು ಅಷ್ಟರೊಳಗಡೆ ಇದನ್ನೆಲ್ಲ ನಾನು ಒಂದು 10 ದಿವಸ ಅಲ್ಲ, 10 ದಿವಸ ಇಲ್ಲ ಅಂದರೂ ಒಂದು ವಾರ ಬೇಕು ಸ್ನೇಹಿತರೆ. ಸ್ವಲ್ಪ ಎಲ್ಲ ನಾರ್ಮಲ್ಗೆ ಕರೆಕ್ಟಾಗಿ 11 ಗಂಟೆಗೆ ಮಲ್ಗೋ ಥರ, ಈ ಟೈಮ್ಗೆ ಈ ಫುಡ್ಡೇ ತಿನ್ನಬೇಕು, ಇಷ್ಟಿಷ್ಟೇ ತಿನ್ನಬೇಕು ಅನ್ನೋ ಥರ. ನೋಡಿ, ಇವತ್ತು ವೆಜಿಟೇಬಲ್ ಜ್ಯೂಸ್ ಸ್ಕಿಪ್ ಆಯಿತು. ಸೊ ಈ ಥರ ಆಗುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಯಾರಿಗೆ ಆಗಲಿ ಆಗುತ್ತೆ. ಹಂಗೆ ಅಂದ್ಬಿಟ್ಟು ನಾವು ಅದಕ್ಕೆ ಅಪ್ಸೆಟ್ ಆಗಬಾರ್ದು. ಇವತ್ತಾಗಿಲ್ವಲ್ಲ, ನಾಳೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ನಿಮ್ಮ ಮೈಂಡನ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ನಾನು ನಾಳೆ ಮನೇಲಿ ಶ್ರಾವಣ ಶನಿವಾರ ಎಡೆ ಆಗಬೇಕು ಅಂತ ಸ್ವಲ್ಪ ಪ್ಲಾನಿಂಗ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಯಥಾ ಪ್ರಕಾರ ನನ್ನ ಡಯಟ್ ಜೊತೆಗೆ ಸ್ಟಿಚಿಂಗ್ ಅಂತೂ ಮಾಡಬೇಕು. ಇನ್ನು ಸಾಯಂಕಾಲ ಒಂದು 4:15-5 ಗಂಟೆಗೆ ಮುಗಿಸಿದ್ದೀನಿ ಸ್ನೇಹಿತರೆ ಊಟ. ಇವತ್ತು ಏನು ಗೊತ್ತಾ, ಚಪಾತಿ ತರಿಸ್ಕೊಂಡಿದ್ದೆ ಹೋಟ್ಲಿಂದನೇ. ಚಪಾತಿ ಬೆಂಡೆಕಾಯಿ ಗೊಜ್ಜು ವಿತ್ ಚಟ್ನಿ ಸೂಪರಾಗಿ ಮಾಡ್ತಾರೆ. ಮನೇಲಿ ಮಾಡೋ ಥರನೇ ಮಾಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿನೇ ಅದನ್ನೇ ತರಿಸ್ಕೊಂಡು ತಿಂದಿದ್ದು. ನಾನು ಅದೇ ಹೇಳ್ತಾ ಇಲ್ವಾ, ಸಡನ್ನಾಗಿ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತಂದರೆ ಆಗಲ್ಲ. ನಿಧಾನವಾಗಿ ಸ್ವಲ್ಪ ಮೈಂಡ್ ಫ್ರೀ ಮಾಡಿಕೊಂಡು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಬರೋ ಥರ ಮಾಡಿಕೊಂಡು ನಾವು ಡಯಟನ್ನು ಮಾಡ್ಕೊಂಡು ಹೋಗೋಣ. ಯಾವುದು ಓಡೋಗೋಂಥದ್ದು ಏನಿಲ್ಲ. ಬಟ್ ನಾನು ಆ ಥರ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇದೇ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಡೇ ನನಗೆ ಈ ಸಲನೇ ಆ ಥರ ಅನ್ನಿಸ್ತಾ ಇರೋದು, ಅಯ್ಯೋ ಏನು ಡಯಟ್ ಮಾಡೋದು ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಹಂಗಾಗಿನೇ ಇಲ್ಲ, ಮಾಡಬೇಕು ಅಂತ ಮತ್ತೆ ನನ್ನನ್ನು ನಾನೇ ಮೋಟಿವ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೆಷ್ಟು ಬೇಗ ಒನ್ಸ್ ಅದು ನನಗೆ ಕರೆಕ್ಟಾಗಿ ಬರಬೇಕು ಸ್ನೇಹಿತರೆ. ಇವತ್ತು ವಿಡಿಯೋ ಲೆಂತ್ ತುಂಬ ಚಿಕ್ಕದಾಗಿದೆ. ಸೊ ಏನಾಗ್ತಾಯಿದೆ ಪ್ರಾಬ್ಲಮ್ಮು ಮೇನು ಅನ್ನೋದು ಕೂಡ ನಾನು ನಾಳಿನ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೊಂದು ಕ್ಲಿಯರ್ ಆಯಿತು ಅಂತಂದರೆ, ನೀಟಾಗಿ ಕ್ಲಿಯರ್ ಆಯಿತು ಅಂದರೆ ಆಲ್ಮೋಸ್ಟ್ ನಮಗೆ ವೆಯ್ಟ್ ಲಾಸ್ ನೀಟಾಗಿ ಆಗುತ್ತೆ. ದಿನಕ್ಕೆ 100 ಗ್ರಾಮ್ ಆದರೂ ಸಾಕು, 10 ದಿನಕ್ಕೆ 1 kg ಅಲ್ವಾ? ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ತಿಂಗಳಿಗೆ 3 kg ಹೆಲ್ದಿ ವೆಯ್ಟ್ ಲಾಸು. ಸೊ ಅದ್ರ ಬಗ್ಗೆ ಎಲ್ಲ ನಾಳಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.